ಪ್ರಧಾನಿ ಮೋದಿ ಭೇಟಿ ಸಂದರ್ಭದಲ್ಲಿ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ತನಿಖೆಯ ಸಂದರ್ಭದಲ್ಲಿ ಪತ್ತೆಯಾದಂತಹ ಜಿಲೆಟಿನ್ಗಳು 2 ವರ್ಷದ ಹಿಂದಿನ ಜಿಲೆಟಿನ್ ಕಡ್ಡಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಬ್ಲಾಸ್ಟ್ ಆಗುವಂತಹ ಸ್ಥಿತಿಯಲ್ಲಿ ಅವಿರಲಿಲ್ಲ, ಆಕ್ಟಿವ್ ಇರಲಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಪೊಲೀಸರು ಬಂದಿದ್ದಾರೆ. ಬಟ್ ತಂದಿಟ್ಟವ್ರು ಯಾರು? ಇದನ್ನ ಪತ್ತೆ ಹಚ್ಚೋಕೆ ಪೊಲೀಸರ ತನಿಖೆ ಮುಂದುವರೆದಿದೆ. 10,000ಕ್ಕೂ ಹೆಚ್ಚು ಮೊಬೈಲ್ ಸಿಡಿಆರ್ ಪರಿಶೀಲನೆಯಾಗಿದೆ. ಮೇ 9ನೇ ತಾರೀಕು ರಾತ್ರಿ 8ರಿಂದ ಮೇ 10ನೇ ತಾರೀಕು ಬೆಳಗ್ಗೆ ಈ ಗ್ಯಾಪ್ನಲ್ಲಿ ಯಾರ್ಯಾರು ಆ ಭಾಗದಲ್ಲಿ ಓಡಾಟವನ್ನ ಮಾಡಿದ್ದಾರೆ, 2 ದಿನ ಬಳಕೆಯಾಗಿರುವಂತಹ ಆ ಮೊಬೈಲ್ ನಂಬರ್ಗಳ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಕೋರಮಂಗಲದಲ್ಲಿ ಬಂಧಿತನಾದವನಿಗೂ ಕೂಡ ಇದುವರೆಗೂ ಕ್ಲೀನ್ ಚಿಟ್ ನೀಡಿಲ್ಲ. ತಾತಗುಣಿ ಬಳಿ 9 ತಿಂಗಳು ಇದ್ದಂತಹ ಕಾರಣಕ್ಕಾಗಿ ಆತನ ಮೇಲೆ ಅನುಮಾನ ಇದೆ. ಇದರ ಜೊತೆಗೆ ಆರ್ಟ್ ಆಫ್ ಲಿವಿಂಗ್ಗೆ ಕೆಟ್ಟ ಹೆಸರು ತರೋಕೆ ಕೃತ್ಯ ನಡೆಸಿರುವಂತಹ ಶಂಕೆಯೂ ವ್ಯಕ್ತವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾ ಹೋಗ್ತಾರೆ. ಶಿವಕುಮಾರ್, ಜಿಲೆಟಿನ್ ಪತ್ತೆ ಪ್ರಕರಣ ದೇಶದಾದ್ಯಂತ ಸಂಚಲನಕ್ಕೆ ಆತಂಕಕ್ಕೆ ಕಾರಣ ಆಗಿತ್ತು. ಬಟ್ ಪೊಲೀಸರ ತನಿಖೆಯ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ವಿಚಾರ ಏನು ಅಂತ ಹೇಳಿ ಶಿವಕುಮಾರ್. ಕಳೆದ ಮೇ 10ನೇ ತಾರೀಕು ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಡಿ ಬಳಿ ಸಿದ್ದಂತ ಜಿಲೆಟಿನ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು, ಅದರಲ್ಲಿ ದಕ್ಷಿಣ ಜಿಲ್ಲಾ ಎಸ್ಪಿ ಶ್ರೀನಿವಾಸ್ ಗೌಡ ನೇತೃತ್ವದ ಒಂದು ತಂಡ, ಖುದ್ದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರ ನೇತೃತ್ವದ ಒಂದು ತಂಡ, ಮತ್ತೊಂದು ಕಡೆ ಎನ್ಐಎ ಕೂಡ ಪ್ರಕರಣದ ತನಿಖೆಗೆ ಹೇಳಿರುವಂತದ್ದು. ಈ ಪ್ರಕರಣದಲ್ಲಿ ಕೋರಮಂಗಲದ ಲೋಹಿತ್ ನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನನ್ನ ಖುದ್ದು ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ನಿನ್ನೆ ಸಂಜೆ ಆತನನ್ನ ಸುಮಾರು 2 ರಿಂದ 3 ತಾಸುಗಳ ಕಾಲ ಮಡಿವಾಳದ ಟೆಕ್ನಿಕಲ್ ಸೆಡ್ ನಲ್ಲಿ 1-to-1 ವಿಚಾರಣೆಯನ್ನು ಮಾಡಿರುವಂತದ್ದು. ಖುದ್ದು ಡಿಜಿ ಸಲೀಂ ಅವರ ಆದೇಶದ ಮೇರೆಗೆ ಆತನಿಗೆ ಮಾನಸಿಕ ಅಸ್ವಸ್ಥನಂತೆ ಆತ ವರ್ತಿಸಿದ್ರು ಕೂಡ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ತನಿಖೆಯಲ್ಲಿ ಹಿನ್ನಡೆ ಆಗಬಾರದು, ಕೂಲಂಕುಷವಾಗಿ ತನಿಖೆಯನ್ನು ಆಗಬೇಕು ಅಂತ ಹೇಳಿ ಖುದ್ದು ಡಿಜಿ ಸಲೀಂ ಅವರು ಹೇಳಿರೋದ್ರ ಹಿನ್ನೆಲೆಯಲ್ಲಿ ಖುದ್ದು ಪ್ರಕರಣದ ಇನ್ವೆಸ್ಟಿಗೇಷನ್ಗೆ ಸಿಟಿ ಪೊಲೀಸ್ ಕಮಿಷನರ್ ಸಿಮಂತ್ ಕುಮಾರ್ ಸಿಂಗ್ ಅವರು ಇದಾಗಿದ್ದಾರೆ. ಯಾಕಂದ್ರೆ ಆತ ಲೋಹಿತ್ ಕೋರಮಂಗಲದ ನಿವಾಸಿ, ಆತನನ್ನ ಸೆಕ್ಯೂರ್ ಮಾಡುವಂತ ಕೆಲಸವನ್ನ ಕೋರಮಂಗಲ ಪೊಲೀಸರು ಮಾಡಿದ್ದಾರೆ. ಸದ್ಯ ಕೋರಮಂಗಲ ಪೊಲೀಸರು ಬಂಧಿಸಿ ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಂದ್ ಕಡೆ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿರುವಂತ ಲೋಹಿತ್ ನನ್ನ ಕಮಿಷನರ್ ವಿಚಾರಣೆ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಕಳೆದ 2 ದಿನಗಳಿಂದಲೂ ಕೂಡ ಎನ್ಐಎ ಅಧಿಕಾರಿಗಳು ಕೂಡ ಮಡಿವಾಳದ ಟೆಕ್ನಿಕಲ್ ಸೆಲ್ಗೆ ವಿಸಿಟ್ ಮಾಡಿ ಲೋಹಿತ್ ನನ್ನ ಕಳೆದ 2 ದಿನಗಳಿಂದಲೂ ಕೂಡ ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಒಂದ್ ಕಡೆ ಅಲ್ಲಿ ಸಿಕ್ಕಂತ ಕ್ರೈಮ್ ಸೀನ್ ಏನಿದೆ, ಜಿಲೆಟಿನ್ ಕಡ್ಡಿಗಳು ಯಾರು ತಂದಿಟ್ರು, ಜೊತೆಗೆ ಅದು ರಿಮೋಟ್ ಏರಿಯಾ ಆಗಿರೋದ್ರಿಂದ ಪೊಲೀಸ್ ಅಧಿಕಾರಿಗಳು ಭದ್ರತೆಗೆ ನಿಯೋಜನೆಯನ್ನ ಮಾಡಿದ್ರಾ ಇಲ್ವಾ, ಈ ರೀತಿಯಾಗಿ ಹಲವು ಆಯಾಮಗಳಲ್ಲಿ ಒಂದ್ ಕಡೆ ಎನ್ಐಎ ಅಧಿಕಾರಿಗಳು ಜೊತೆಗೆ ಎಸ್ಪಿಜಿ ಪ್ರೊಟೆಕ್ಷನ್ ಪ್ರೋಟೋಕಾಲ್ ಇದ್ದಂತ ಸಂದರ್ಭದಲ್ಲಿ ಯಾಕೆ ನೆಗ್ಲಿಜೆನ್ಸ್ ಆಯಿತು ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡ್ತಾರೆ. ಮತ್ತೊಂದ್ ಕಡೆ ಅಲ್ಲಿ ಪತ್ತೆಯಾದಂತ ಜಿಲೆಟಿನ್ ಕಡ್ಡಿಗಳನ್ನ ತಂದಿಟ್ಟಂತವ್ರು ಯಾರು, ಪತ್ತೆಯಾದಂತಹ ಜಿಲೆಟಿನ್ ಕಡ್ಡಿಗಳ ಮೂಲ ಯಾವುದು ಅನ್ನೋದ್ರ ಪತ್ತೆಗೆ ಸದ್ಯ ಮೂರು ಪ್ರತ್ಯೇಕ ತಂಡಗಳು ಈಗಾಗಲೇ ತನಿಖೆಯನ್ನ ಮಾಡ್ತಿರುವಂತದ್ದು. ಒಂದ್ ಕಡೆ ಮತ್ತೊಂದ್ ಕಡೆ ಬೆಂಗಳೂರು ದಕ್ಷಿಣ ಜಿಲ್ಲಾ ಎಸ್ಪಿ ಆಗಿರುವಂತಹ ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಸುಮಾರು 6 ಪ್ರತ್ಯೇಕ ತಂಡಗಳನ್ನ ರಚನೆಯನ್ನ ಮಾಡಿ ಜಿಲೆಟಿನ್ ಕಡ್ಡಿಗಳನ್ನು ತಂದಿಟ್ಟಂತವ್ರು ಯಾರು, ಆ ಸ್ಥಳಕ್ಕೆ ಹೇಗ್ ಬಂತು ಅನ್ನೋದ್ರ ತನಿಖೆಯನ್ನ ಮಾಡ್ತಿದ್ದಾರೆ. ಸದ್ಯಕ್ಕೆ ಪೊಲೀಸರ ಪ್ರಾಥಮಿಕ ತನಿಖೆಯಲ್ಲಿ ಪತ್ತೆಯಾದಂತಹ ಜಿಲೆಟಿನ್ ಕಡ್ಡಿಗಳು 2 ವರ್ಷದ ಹಳೇದು ಅನ್ನೋದು ಗೊತ್ತಾಗಿದೆ. ಆ ಭಾಗದಲ್ಲಿ ಕಗ್ಲಿಪುರ ತಾತ್ಗುಣಿ ಭಾಗದಲ್ಲಿ ಕಲ್ಲಿನ ಕ್ವಾರಿಗಳು ಹೆಚ್ಚಾಗಿರೋದ್ರ ಹಿನ್ನೆಲೆಯಲ್ಲಿ ಕಲ್ಲು ಬಂಡೆಗಳನ್ನ ಸ್ಫೋಟಿಸಲಿಕ್ಕೆ ಬಳಸುವಂತ ಜಿಲೆಟಿನ್ ಕಡ್ಡಿಗಳಿರ್ಬೋದು ಅನ್ನೋದು ಸದ್ಯಕ್ಕೆ ಅವ್ರಿಗೆ ಗೊತ್ತಾಗ್ತಿರುವಂತದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಆ ಭಾಗದಲ್ಲಿ ಬರುವಂತ ಯಾರೆಲ್ಲ ಓಡಾಟವನ್ನ ನಡೆಸಿದ್ದಾರೆ, ಮೇ 9ನೇ ತಾರೀಕಿಂದ ಮೇ 10ನೇ ತಾರೀಕು ಅವಧಿಯಲ್ಲಿ ಯಾವೆಲ್ಲ ನಂಬರ್ಗಳು ಆಕ್ಟಿವ್ ಇದಾವೆ, ಟವರ್ ಡಂಪ್ ಆಧಾರದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಜನರ ವಿಚಾರಣೆ ಮಾಡುವಂತ ಕೆಲಸವನ್ನ ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸರು ಒಂದ್ ಕಡೆ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ತಮಿಳುನಾಡಿನಿಂದ ಯಾರಾದ್ರೂ ಇಲ್ಲಿ ಜಿಲೆಟಿನ್ ಗಳನ್ನ ತಂದಿರಬಹುದಾ ಅನ್ನೋ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ತಮಿಳುನಾಡಿನಲ್ಲಿ ಹೇಗೆ ಜಿಲೆಟಿನ್ ಅನ್ನ ಸಿಗ್ಲಿಕ್ಕೆ ಸಾಧ್ಯ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆ ಭಾಗದಲ್ಲಿ ಜಿಲೆಟಿನ್ ಸಿಗದಂತ ಪ್ರದೇಶ ಕಗ್ಲಿಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ತಾತ್ಗುಡಿ ಏನಿದೆ, ಆ ಭಾಗದಲ್ಲಿ ಇರುವಂತಹ ಕಲ್ಲು ಕ್ವಾರಿಯ ಮಾಲೀಕರು ಕಲ್ಲು ಬಂಡೆಗಳನ್ನ ಸಿಡಿಸಬೇಕಾದಂತಹ ಸಂದರ್ಭದಲ್ಲಿ ಹಿಂದೆ ಹಲವು ಬಾರಿ ತಮಿಳುನಾಡಿನ ಭಾಗದಿಂದ ಜಿಲೆಟಿನ್ ಗಳನ್ನ ತಂದಿರುವಂತಹ ವಿಚಾರ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ತಮಿಳುನಾಡಿಗೂ ಕೂಡ ಒಂದು ಪೊಲೀಸರ ಪ್ರತ್ಯೇಕ ತಂಡ ಹೋಗಿ ಅಲ್ಲಿ ಯಾರಾದ್ರೂ ಈ ಭಾಗದವರು ಬಂದು ಜಿಲೆಟಿನ್ ಗಳನ್ನ ಪರ್ಚೇಸ್ ಮಾಡ್ಕೊಂಡು ಹೋದ್ರ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸದ್ಯ ಪೊಲೀಸರ ವಶದಲ್ಲಿರುವಂತಹ ಲೋಹಿತ್ ಏನಿದ್ದಾನೆ, ಲೋಹಿತ್ ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಿದ್ದಾರೆ. ಆತ ಹಿಂದೆ ಹಲವು ಬಾರಿ ಇದೇ ರೀತಿಯಾಗಿ ಬೆದರಿಕೆ ಮೇಲ್ಗಳನ್ನ ಮಾಡಿದ್ದ, ಆದ್ರೆ ಫೋನ್ ಕರೆಯನ್ನ ಮಾಡಿರುವಂತದ್ದು ಇದೇ ಮೊದಲನೇ ಬಾರಿ. ಹೀಗಾಗಿ ಆತನನ್ನು ಕೂಡ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈ ಹಿಂದೆ ತಾತ್ಗುಣಿ ಭಾಗದಲ್ಲಿ ಆತ ರಿಹಾಬ್ ಸೆಂಟರ್ ನಲ್ಲಿ ಇದ್ದ, ಹೊಸೂರು ಭಾಗದಲ್ಲಿ ಸಂಚಾರ ಮಾಡಿದ್ದ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮುಂದುವರಿಸಿರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.